ಓಂ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ಆರ್ಕೆ ಟಿವಿಗೆ ಸ್ವಾಗತ. ಈ ದಿನದ 12 ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. 1-7-2025 ಮಂಗಳವಾರ, ಸಪ್ತಮಿ, ಉತ್ತರ ನಕ್ಷತ್ರ, ವ್ಯತಿಪತ ಯೋಗ, ಗರಿಜಕರಣ. ಮೊದಲನೆಯದಾಗಿ ಮೇಷರಾಶಿ. ವಿದ್ಯಾರ್ಥಿಗಳಿಗೆ ಶುಭ, ವ್ಯಾಪಾರಕ್ಕಾಗಿ ಪ್ರಯಾಣ, ಮಕ್ಕಳಿಗಾಗಿ ಪ್ರಯಾಣ, ಒಡಹುಟ್ಟಿದವರಿಗೆ ಅದೃಷ್ಟ, ಅಶ್ವಿನಿ ನಕ್ಷತ್ರದವರಿಗೆ ಅಶುಭ, ಭರಣಿ ನಕ್ಷತ್ರದವರಿಗೆ ಶುಭವಾಗುವುದು. ವೃಷಭ ರಾಶಿ. ಮನೆಯಲ್ಲಿ ಶುಭ ಕಾರ್ಯ ನಡೆಯುವುದು, ತಾಯಿಯಿಂದ ಧನಲಾಭ, ಮೇಲಾಧಿಕಾರಿಯಿಂದ ಲಾಭ, ಧನಲಾಭ, ವೃತ್ತಿ ಲಾಭ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಮಿಥುನ ರಾಶಿ. ಒಡಹುಟ್ಟಿದವರ ಚಿಂತೆ, ಪ್ರಯಾಣ, ಸಹಿ ಹಾಕುವ ಮುನ್ನ ಎಚ್ಚರ, ಮೇಲಾಧಿಕಾರಿಯಿಂದ ಪ್ರಶಂಸೆ, ಪುನರ್ವಸು ನಕ್ಷತ್ರದವರಿಗೆ ಶುಭವಾಗುವುದು. ಕಟಕ ರಾಶಿ. ಧನ ನಷ್ಟ, ಹಣ ಹೂಡಿಕೆ ಬೇಡ, ಕುಟುಂಬದವರಿಂದ ನಿಂದನೆ, ಪಾದಗಳ ಬಗ್ಗೆ ಎಚ್ಚರವಾಗಿರಿ, ಮನೆಯಲ್ಲಿ ಕ್ಲೇಶ, ಸಂಗಾತಿಯಿಂದ ಕಿರಿಕಿರಿ ಆಗುವುದು. ಸಿಂಹ ರಾಶಿ. ಒಡಹುಟ್ಟಿದವರಿಂದ ಸಹಾಯ, ಸ್ನೇಹಿತರಿಂದ ಲಾಭ, ಧನಲಾಭ, ಸಂಗಾತಿಯ ಚಿಂತೆ, ವೃತ್ತಿಯ ಚಿಂತೆ, ಮಕ ನಕ್ಷತ್ರದವರಿಗೆ ಅಶುಭ, ಪುಬ್ಬ ನಕ್ಷತ್ರದವರಿಗೆ ಶುಭವಾಗುವುದು. ಕನ್ಯಾ ರಾಶಿ. ವೃತ್ತಿಯಲ್ಲಿ, ಉದ್ಯೋಗದಲ್ಲಿ ನಷ್ಟ, ಮೇಲಾಧಿಕಾರಿಗಳಿಂದ ನಿಂದನೆ, ಅವಮಾನ, ಪಿತ್ರಾರ್ಜಿತ ಆಸ್ತಿಯಲ್ಲಿ ನಷ್ಟ, ತಾಯಿಯಿಂದ ಮಾರ್ಗದರ್ಶನ ದೊರೆಯುವುದು. ತುಲಾ ರಾಶಿ. ಸ್ನೇಹಿತರಿಂದ ಮಾರ್ಗದರ್ಶನ, ತಂದೆಯಿಂದ ಲಾಭ, ಅದೃಷ್ಟ, ಮಕ್ಕಳಿಗೆ ಶುಭ, ವಿದೇಶಿ ಪ್ರಯಾಣ, ವಿಶಾಖ ನಕ್ಷತ್ರದವರಿಗೆ ಶುಭವಾಗುವುದು. ವೃಶ್ಚಿಕ ರಾಶಿ. ವೃತ್ತಿಯಲ್ಲಿ ನಷ್ಟ, ಮೇಲಾಧಿಕಾರಿಯಿಂದ ನಷ್ಟ, ಪಿತ್ರಾರ್ಜಿತ ಆಸ್ತಿಯಲ್ಲಿ ತಡೆ, ಮನೆಯಲ್ಲಿ ಬದಲಾವಣೆ, ಗುರುವಿನಿಂದ ಮಾರ್ಗದರ್ಶನ ದೊರೆಯುವುದು. ಧನಸ್ಸು ರಾಶಿ. ದೇವಾಲಯದ ದರ್ಶನ ಮಾಡುವಿರಿ, ವಿದೇಶಿ ಪ್ರಯಾಣ, ತಂದೆಯಿಂದ ಪಾಲುಗಾರಿಕೆಯಲ್ಲಿ ಲಾಭ, ಸಂಗಾತಿಯಿಂದ ಲಾಭ, ಮೂಲ ನಕ್ಷತ್ರದವರಿಗೆ ಅಶುಭ, ಪೂರ್ವಾಷಾಢ ನಕ್ಷತ್ರದವರಿಗೆ ಶುಭವಾಗುವುದು. ಮಕರ ರಾಶಿ. ಹಣ ಹೂಡಿಕೆಯಲ್ಲಿ ಕಿರಿಕಿರಿ, ವೃತ್ತಿ ಲಾಭ, ವ್ಯಾಪಾರದಲ್ಲಿ ನಷ್ಟ, ಮನೆಯಲ್ಲಿ ಬದಲಾವಣೆ, ಮನೆಯವರಿಂದ ದುಃಖ, ವಿದ್ಯಾರ್ಥಿಗಳಿಗೆ ಶುಭವಾಗುವುದು. ಕುಂಭರಾಶಿ. ಪಾಲುಗಾರಿಕೆಯಲ್ಲಿ ಲಾಭ, ಮಕ್ಕಳಿಂದ ಆನಂದ, ತಾಯಿಯಿಂದ ನೆಮ್ಮದಿ, ಸಂಗಾತಿಯಿಂದ ಲಾಭ ಸಹಾಯ, ಪೂರ್ವಭದ್ರ ನಕ್ಷತ್ರದವರಿಗೆ ಶುಭವಾಗುವುದು. ಮೀನರಾಶಿ. ವ್ಯಾಪಾರದಿಂದ ಮಾನಸಿಕ ದುಃಖ, ತಾಯಿಯ ಆರೋಗ್ಯದಲ್ಲಿ ಏರುಪೇರು, ಶತ್ರುಭಯ, ಸಾಲಬಾಧೆ, ವಿದ್ಯಾರ್ಥಿಗಳಿಗೆ ಶುಭ, ಸಂಗಾತಿಯಿಂದ ಸಹಾಯ ದೊರೆಯುವುದು. ಇದೇ ತರ ದಿನ ಭವಿಷ್ಯಕ್ಕಾಗಿ ನೋಡ್ತಾ ಇರಿ ಆರ್ಕೆ ಟಿವಿ ಕನ್ನಡ. ಧನ್ಯವಾದ.